ಒಂದು ತಕಡಿ ಒಳಗೆ 3 ಲೋಕ ಸಂಪತ್ತಿ ಒಂದು ಪರಡಿ ಒಳಗೆ ಹಾಕೋದು. ತಕಡಿಗೆ 2 ಪರಡಿ ಇರ್ತಾವೆ. ಒಂದು ಪರಡಿ ಒಳಗೆ 3 ಲೋಕದ ಸಂಪತ್ತಿ ಹಾಕೋದು. ಒಂದು ಪರಡಿ ಒಳಗೆ ನಮೋಕಾರ ಮಹಾಮಂತ್ರವನ್ನು ಬರೆದು ಹಾಕೋದು. ಆ ತಕಡಿಯನ್ನು ಎತ್ತರ ಯಾವ್ದು ಮ್ಯಾಲೆ ಹೇಳ್ತೈತಿ ಯಾವ್ದು ಕೇಳ್ಕೊಂತತಿ ಹೇಳಿ ನೋಡು ಅಂತ ಹೇಳಿದರು. ನಾ ಹೇಳಿ ಯಾವುದ್ರಾಗ ಬಂಗಾರ ಬೆಳ್ಳಿ ಮುತ್ತ ರತ್ನ ವಜ್ರ ವೈಡೂರ್ಯ 3 ಲೋಕ ಸಂಪತ್ತಿ ಐತಿ ಅದು ತಳಗೆ ಬರೋದ. ಮತ್ತು ಯಾವ ಪೈಡ ನಮೋಕಾರ ಬರ್ತೈತಿ ಅದು ಮ್ಯಾಲೆ ಹೋಗುದು. ಯಾಕೆ ಸ್ವಾಭಾವಿಕ ಅದು ಹಾಳಿ, ಅದು ಪೇಪರಾ, ಅದು ಹಗರ್ಯ ಅದು ಮ್ಯಾಲೆ ಹೋಗತಿ. ಮತ್ತು ಇದು ಜಡ ವಸ್ತು ವಜ್ರ ತಳಗೆ ಹೋಗತಿ. ಅವಾಗ ಸರಳವಾಗಿ ನಮ್ಗೆ ತಿಳಿಸಿದ್ರು, ಯಾರ 3 ಲೋಕದ ಸಂಪತ್ತಿ ಬೆನ್ನು ಹತ್ತಾರೋ ಅವರ ಪರಿಗ್ರಹದಿಂದ ಸಂಸಾರ ಸಾಗರದಾಗ ಮುಳುಗ್ತಾರೋ. ಮತ್ತು ಯಾರ ನಮೋಕಾರ ಮಂತ್ರ ಬೆನ್ನು ಹತ್ತಾರೋ ಈ ಸಂಸಾರ ಸಾಗರದಿಂದ ಪಾರಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾರೋ ಅಂಥ ಶಕ್ತಿ ನಮೋಕಾರ ಮಹಾಮಂತ್ರದೊಳಗೈತಿ ಅಂತೇಳಿ.